ಪ್ರೇಮಲೋಕದ ಪಾರಿಜಾತವೇ. ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ಈವ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು, ಅದಕ್ಕಾಗಿಯೇ ಬೆಳಗ್ಗೆಯಿಂದ ಯಾವುದೇ ಥರದ ವೀಡಿಯೋಸ್ ಏನೂ ಮಾಡೋಕ್ಕಾಗಲಿಲ್ಲ. ನಾಳೆ ನನ್ನ ಮಗಳ ಬರ್ಡೇ ಇದೆ. ಸೊ ಆ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ, ಅವಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ ನಾವು ನಾಳೆ ಕೊಯಂಬತ್ತೂರಿಗೆ ಹೊರಟಿದ್ದೀವಿ. ಅದಕ್ಕಾಗಿಯೇ ಅವಳಿಗೆ ಗಿಫ್ಟ್ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಬಟ್ ಅವಳು ಬಂದ ಮೇಲೆ ಬಟ್ಟೆ ಎಲ್ಲನೂ ತಗೊಡ್ಬೇಕು. ಅವಳು ಬಂದ ಮೇಲೆ ಅವಳ ಚಾಯ್ಸಸ್ ಏನಿದೆ ಅದನ್ನು ನೋಡಿ ಮಾಡೋಣ ಅಂತ ಅಂದ್ಬಿಟ್ಟು, ಅದಕ್ಕಾಗಿ ಈಗ ಜಸ್ಟ್ ಅವಳ ಖುಷಿಗೋಸ್ಕರ ಅವಳಿಗೆ ಏನೇನು ವಸ್ತು ಬೇಕಾಗಿದೆ, ಏನೇನು ಇಷ್ಟ ಇದೆ ಅದನ್ನೆಲ್ಲ ಜಸ್ಟ್ ಗಿಫ್ಟ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ. ಇದು ಚೆನ್ನಾಗಿ ಕಾಣುತ್ತೆ, ಅಂದರೆ ಪರ್ಲ್ಸ್ ರೀತಿ ಚೆನ್ನಾಗಿ ಕಾಣುತ್ತೆ ಮತ್ತು ಡೆಕೋರೇಷನ್ಸ್ಗೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ 1 ಪ್ಯಾಕೆಟ್ ತರಲಿಕ್ಕೆ ಹೇಳಿದೆ ನನ್ನ ಮಗಳಿಗೆ, ಸಾಕಾಗುತ್ತೆ ಅಂತ. ಬಟ್ ಅವಳು 2 ಪ್ಯಾಕೆಟ್ ತಂದಿದ್ದು ಒಳ್ಳೆಯದಾಯಿತು. ಸಾಕಾಗ್ತಿರ್ಲಿಲ್ಲ 1 ಪ್ಯಾಕೆಟು. ಆ್ಯಕ್ಚುಲಿ ಒಂದು ಚಿಕ್ಕದು ಬರ್ತಾ ಇದರಲ್ಲಿ. ಸೊ ಅದಕ್ಕಾಗಿ ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ, ಒಳ್ಳೆ ಮುತ್ತು ಥರ ಇದೆ. ಇದು ಥರ್ಮೋಕೋಲ್ ಬಾಲ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇಷ್ಟು ಆ್ಯಡ್ ಮಾಡಿದ್ದೀನಿ. ಈಗ ಇದಕ್ಕೆ ಅವಳ ಫೇವ್ರೆಟ್ ಆದ ಪರ್ಫ್ಯೂಮ್ ಇಡ್ತಾಯಿದ್ದೀನಿ. ವಾಟರ್ಗರ್ಲ್ದು ವೆನಿಲಾ ಫ್ರ್ಯಾಗ್ರೆನ್ಸ್ ಇರೋ ಅಂಥದ್ದು. ಮತ್ತು ಒಂದು ಇಯರಿಂಗ್ಸು ಒಂದು 3-4 ಪೇರ್ಸ್ ಇಡ್ತೀನಿ. ಬಿಕಾಸ್ ಅವಳಿಗೆ ತುಂಬಾ ಇಷ್ಟ ಅಲ್ವಾ. ಸೊ ಅದಕ್ಕಾಗಿ ಇಯರಿಂಗ್ಸ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂದು ಪೇರು. ನೆಕ್ಸ್ಟು ಇದು ಒಂದು ಪೇರು. ದೆನ್ ಅಗೇನ್ ಕಮ್ಸ್ ಇದು, ಬಿಕಾಸ್ ಕಾಲೇಜ್ ಯೂಸ್ಗೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಒಂದು ಬ್ರೇಸ್ಲೆಟ್ಟು ತುಂಬ ಚೆನ್ನಾಗಿದೆ, ಬಟರ್ಫ್ಲೈದು ಚೆನ್ನಾಗಿದೆ. ಸೊ ಇದೊಂದು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕಮ್ಸ್ ಅವಳಿಗೆ ಲೈಟ್ ಕಲರ್ಸ್ ತುಂಬಾ ಇಷ್ಟ, ನೇಲ್ ಪಾಲಿಷಸ್. ಸೊ ಅದಕ್ಕೆ ಇದನ್ನು ಇಡ್ತಾಯಿದ್ದೀನಿ, ನೇಲ್ ಪಾಲಿಷಸ್. ಇದು ಅಷ್ಟೇ, ಇದು ವೈಟ್ ಕಲರ್, ಒಂಥರ ಕ್ರೀಮಿಶ್ ಕಲರ್ ಬರುತ್ತೆ. ಅಷ್ಟು 1-2 ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ ಇದಕ್ಕೆ. ಅಗೇನ್ ಕಮ್ಸ್ ಅ ಬಿಗ್ ಸರ್ಪ್ರೈಸ್. ಇದು ಅವಳಿಗೆ ಇಷ್ಟಪಟ್ಟಿರೋ ಅಂಥದ್ದು. ಇದು ಏನು ಅಂತ ಗಿಫ್ಟ್ ಅನ್ಬಾಕ್ಸ್ ಮಾಡಿದಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದನ್ನು ಅವಳ ಕೈಲೇ ಅನ್ಬಾಕ್ಸ್ ಮಾಡಿಸ್ತೀನಿ ಇದನ್ನು. ಓಕೆ. ಹಾಯ್, ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಿನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ, ಅದರದ್ದೇ ಕಂಟಿನ್ಯೂಷನ್ ನೆಕ್ಸ್ಟ್ ಡೇ ಆ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಅರ್ಲಿ ಮಾರ್ನಿಂಗ್, ಅಂದರೆ 5 o'clock 5:15ಗೆ ನಾವು ಮನೆ ಬಿಟ್ಟಿದ್ದೀವಿ. ನಾನು ನಿನ್ನೆ ಹೇಳ್ದಂಗೆ ಇವತ್ತು ಕೊಯಂಬತ್ತೂರಿಗೆ ಹೊರಟಿದ್ದೀವಿ. ಇವತ್ತು ನನ್ನ ಮಗಳ ಬರ್ತ್ಡೇ. ಸೊ ಅವಳಿಗೆ ಗೊತ್ತಿಲ್ಲ ನಾವು ಹೋಗ್ತಾ ಇರೋದು, ಸರ್ಪ್ರೈಸ್ ವಿಸಿಟ್. ಅದಕ್ಕಾಗಿಯೇ ಹೋಗ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು, ನಮ್ಮಮ್ಮ ಮತ್ತು ಸೂರಿ, ಎಲ್ಲರೂ ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 4 o'clockಗೆ ಮನೆ ಬಿಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಇವತ್ತು ಕ್ಲಾಸಸ್ ಎಕ್ಸ್ಟೆಂಡ್ ಆಗಿರೋ ಕಾರಣ ಕಾಲೇಜ್ ಲೇಟಾಗಿ ಬಿಡ್ತಾರೆ ಅಂತಂದ್ಲು. ಸೊ ಅದಕ್ಕಾಗಿಯೇ ಸ್ವಲ್ಪ 1 hour ಲೇಟಾಗಿಯೇ ಹೊರಟಿದ್ದೀವಿ ನಾವು. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಮನೆ ಬಿಡ್ತೀವಲ್ಲ, ಅಂದರೆ ಡ್ರೈವಿಂಗ್ ಅಂತ, ಅರ್ಲಿ ಮಾರ್ನಿಂಗ್ ಡ್ರೈವಿಂಗ್ ಅಂತೂ ಸೂಪರ್ ಆಗಿರುತ್ತೆ. ನಾವು ಬೇಗ ಎದ್ದಿರೋದ್ರಿಂದ ಸ್ವಲ್ಪ ಬೇಗನೆ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಆ್ಯಕ್ಚುಲಿ ನನಗೆ ಬೇಗ ಎದ್ದರೆ ತುಂಬ ಬೇಗನೆ ಹೊಟ್ಟೆ ಹಸಿವು ಆಗುತ್ತೆ. ನಾವು ಇಲ್ಲಿ ಅಡಿಯಾರ್ ಆನಂದ್ ಭವನ್ಗೆ ಟಿಫನ್ಗೆ ಅಂತ ಸ್ಟಾಪ್ ಮಾಡಿದ್ದೀವಿ. 6:30 ಅಷ್ಟೊತ್ತಿಗೆಲ್ಲ ನಾವು ಟಿಫನ್ ಮಾಡ್ಕೊಂಬಿಟ್ಟಿದ್ವಿ ಇಲ್ಲಿ. ಇವಾಗ ಅದು ಚೆನ್ನಾಗಿದೆ ತಾನೆ, ಏನೂ ಆಗೋದಿಲ್ಲ. ಸುಮ್ಮನೆ ಏನು ಅರ್ಜೆಂಟ್ ಎಲ್ಲ ಆಗುತ್ತೆ. ನಾನು ಸೆಲ್ಫಿ ಸ್ಟಿಕ್ಕು ಬರ್ತದೆ, ಏನು ಮಾಡೋಕ್ಕಾಗುತ್ತೆ, ಮನೆಗೆ ಹೋಗೋಕ್ಕಾಗುತ್ತೆ. ಕಾಣಿಸ್ತಾನೆ ಇಲ್ಲ, ನೀನು ಮಲಗಿದ್ಯಲ್ಲ. ಅದೇನು ಒಂದೇ ಒಂದು ಇಡ್ಲಿ ತಿಂದವಳಿಗೆ ಯಾವ ಮೂಲೆಗೆ ನಿಮಗೆ. ಅವಳೇನೋ ಅಲ್ಲಿ ಮೆಸ್ಸಲ್ಲಿ ತಿನ್ಬೇಕಂತೆ. ಇನ್ನು ಹೋಗೋಕೆ ಎಷ್ಟೊತ್ತಾಗತ್ತೆ ನಾವು. A to B ಅಲ್ಲಿ ನಾವು ಟಿಫನ್ ಮಾಡ್ಕೊಂಡಿದ್ವಿ. ನನ್ನ ಹಸ್ಬೆಂಡ್ ಟಿಫನ್ ಮಾಡಿರಲಿಲ್ಲ. ಬಿಕಾಸ್ ಅವ್ರಿಗೆ ಇಲ್ಲಿ ಸುಬ್ರಹ್ಮಣ್ಯ ಹೋಟೆಲ್ ಅಂತ ಅಂದ್ಬಿಟ್ಟು ಸೇಲಂ ರೋಡ್ ಹತ್ರ, ಅಂದರೆ ಸೇಲಂ ರೀಚ್ ಆಗೋಕ್ಕೆ ಮುಂಚೆ
ಇಲ್ಲಿ ಅವ್ರಿಗೆ ಪೊಂಗಲ್ ತುಂಬಾನೇ ಇಷ್ಟ. ಸೊ ಕಂಪಲ್ಸರಿ ನಾವಿಲ್ಲಿ ಸ್ಟಾಪ್ ಕೊಟ್ಟೆ ಕೊಡ್ತೀವಿ. ಸೊ ಅವ್ರು ಇಲ್ಲಿ ಪೊಂಗಲ್ ತಿನ್ಕೊಂಡ್ರು. ಸೊ ನಮಗ್ ಬೇಡ ಅಂತ ಹಂಗೂ ನನ್ನ ಅಮ್ಮಗೆ ಹೇಳ್ದೆ ಟೇಸ್ಟ್ ನೋಡು ಅಂತ. ನಮ್ಮ ಅಮ್ಮನೂ ಸ್ವಲ್ಪ ಟೇಸ್ಟ್ ನೋಡಿದ್ರು ಪೊಂಗಲ್. ಬಟ್ ಕಾಫಿ ಟೀ ಏನು ಬೇಡ ಅಂತ ಅನ್ನಿಸ್ತು ಬಿಕಾಸ್ ಅಲ್ಲಿ ಕುಡ್ದಿದ್ವಲ್ಲ. ಸೊ ಬೇಡ ಅಂತ ಅನ್ನಿಸ್ತು. ಇಲ್ಲಿ ನಾವು ಟಿಫನ್ ಎಲ್ಲ ಮಾಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆಕ್ಚುಲಿ ಇಲ್ಲಿ ಚಿಕ್ಕ ಮಕ್ಳು ಬಂದ್ರೆ ಅಂತ ಒಳ್ಳೆ ಟ್ಯಾಕ್ಸಸ್ ಬಿಕಾಸ್ ಅಲ್ಲಿ ಅಷ್ಟೇ ಆಟ ಸಾಮಾನುಗಳು ಹಂಗೆ ಇಟ್ಟಿರ್ತಾರೆ. ಎಲ್ಲ ಕಾಣಿಸ್ತಾನೆ ಇಲ್ವಲ್ಲ ನೀನು ಕೂತಿರೋದು? ಮಲ್ಕೊಂಡವಳೆ. ಖುಷಿ ನೀನ್ ಕಾಣಿಸ್ತಾನೆ ಇಲ್ಲ ಕೂತಿರೋದು? ಎಲ್ಲಿ ಕೂತಿದ್ಯಮ್ಮ? ನೋಡ್ತಾ ಇದ್ದೀನಮ್ಮ ನಾನು. ಎಲ್ಲಿ ಕೂತಿದ್ಯ ಹೇಳು? ನೋಡು ಇವಾಗ ಕಾಣಿಸ್ತಾ ಇದೆಯಲ್ಲ, ಕೂತಿದ್ಯಲ್ಲ. ಮತ್ತೆ ಕೂತಿದ್ದೀರಮ್ಮ ಅಂತೀಯ, ನಾನು ನೋಡ್ತಾ ಇಲ್ಲ ಅಂತ. ಅಯ್ಯೋ ಶಿವ. ನನ್ನ ಮಗಳು ಟ್ರಾವೆಲಿಂಗ್ ಸ್ಟಾರ್ಟ್ ಆದರೆ ಮಲ್ಕೊಂಬಿಡ್ಬೇಕು. ಅದಕ್ಕೇನೆ ಅವಳಿಗೆ ಕುತ್ಕೊಂಡು ಬಿಕಾಸ್ ಅವಾಗ ತಾನೇ ತಿಂದಿದ್ಲಲ್ಲ, ಅದಕ್ಕೆ ಕುತ್ಕೊಂಡು ಫೋರ್ಸ್ ಮಾಡ್ತಾ ಇದ್ದಿದ್ದು. ಸೊ ನಾವು ಅಲ್ಲಿಂದ ಸೇಲಂ ಅಂದರೆ ಸೇಲಂಗೆ ರೀಚ್ ಆದಮೇಲೆ ನಮಗೆ ಸೇಲಂ ರೋಡಲ್ಲೇನೆ ಜೂನಿಯರ್ ಕೊಪ್ಪಣ ಅಂತ ಸಿಗುತ್ತೆ, ಅಂದರೆ ಹೋಟೆಲ್ಲು. ಸೊ ಅಲ್ಲಿ ಅವಳಿಗೆ ಮಟನ್ ಬಿರಿಯಾನಿ ಇಷ್ಟ. ಸೊ ಅದಕ್ಕಾಗಿನೇ ಅವಳಿಗೆ ಮಟನ್ ಬಿರಿಯಾನಿ ತೊಗೊಳೋಣ ಅಂತ ಅಂದ್ಬಿಟ್ಟು ಪಾರ್ಸಲ್ ತೊಗೊತಾ ಇದ್ದೀವಿ. ಥರ್ಸ್ಡೇ ಆಗಿರೋದ್ರಿಂದ ನಾವು ಯಾರೂ ನಾನ್ ವೆಜ್ ತಿನ್ನೋಕ್ಕಾಗಲಿಲ್ಲ. ಸೊ ಅವಳಿಗೆ ಮಟನ್ ಬಿರಿಯಾನಿ ಪಾರ್ಸಲ್ ತೊಗೊಂಡ್ವಿ. ಏನಿಲ್ಲ ಇದು ಏಯ್, ಇದೇ ಬ್ಲಾಕ್ ಮೇಲ್ ಮಾಡ್ತಾ ಇದೀಯ. ಸುಮ್ಮನೆ ಆಮೇಲೆ ಕೈಯಲ್ಲಿ ಮಾಡಿ. ಅಣ್ಣ ತಂಗಿರೋದು ಯಾವಾಗಲೂ ಇದೇನೆ ಕಿತ್ಲೆ. ಅವರಿಬ್ರು ಸೇರ್ಕೊಂಡ್ರೆ ಹಿಂಗೇನೇನೆ. ಸೊ ನಾವು ಅಲ್ಲಿಂದ ಕೊಯಂಬತ್ತೂರು ರೀಚ್ ಆದಮೇಲೆ ನಾವು ಆ್ಯಕ್ಚುಲಿ ಐಬ್ಯಾಕ್ ಹೋದ್ವಿ. ಅಲ್ಲಿ ಐಸ್ ಕ್ರೀಮ್ ಕೇಕ್ ತೊಗೊಳೋಣ ಅಂದ್ಬಿಟ್ಟು ಬಿಕಾಸ್ ಅವಳಿಗೆ ತುಂಬಾನೇ ಇಷ್ಟ. ಅಲ್ಲಿ ಹೋಗಿ ಕೇಳಿದ್ರೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೆಲ್ಲ ಫ್ಲಾಪ್ ಆಗೋಯ್ತು. ಬಿಕಾಸ್ 45 ಮಿನಿಟ್ಸ್ ಅಷ್ಟೇ ಅಂತ ಇರೋದು ಐಸ್ ಕ್ರೀಮ್ ಕೇಕು. ಫುಲ್ಲು ಐಸ್ ಜೆಲ್ ಎಲ್ಲ ಹಾಕಿ ಐಸ್ ಪ್ಯಾಕ್ ಎಲ್ಲ ಹಾಕಿ ಕೊಡ್ತೀವಿ ಪ್ಯಾಕ್ ಮಾಡಿ, ಆದರೂ 45 ಮಿನಿಟ್ಸ್ ಇರುತ್ತೆ ಅಷ್ಟೇನೆ ಅಂತಂದ್ರು. ಸೊ ಅಲ್ಲಿಂದ ಸ್ವಲ್ಪ ಬೇಜಾರಾಯಿತು, ಯಾಕೆಂದರೆ ಅವಳಿಗೆ ಇಷ್ಟವಾದ ಕೇಕು ಐಸ್ ಕ್ರೀಮ್ ಕೇಕು. ಸೊ ಅದು ಫ್ಲಾಪ್ ಆಯಿತು ಅಂತ ಎಲ್ಲೋ ನನ್ನ ಮನಸ್ಸಿಗೆ ಬೇಜಾರಾಯಿತು. ಓಕೆ ಮೂವ್ ಆನ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಆನ್ ದ ವೇ ಬರ್ತಾ ದಿ ಬ್ರೋಮಾ ಅಲ್ಲಿ ಹೋಗಿ ನೋಡಿದ್ವಿ. ಪೇಸ್ಟ್ರೀಸ್ ಎಲ್ಲನೂ ಚೆನ್ನಾಗಿತ್ತು. ಇಲ್ಲೂ ಅಷ್ಟೇ ದ ಡಚ್ ಚಾಕ್ಲೇಟ್ ಕೇಕ್ ಸಿಕ್ತು. ಅದು ಅಷ್ಟೇ ತುಂಬಾನೇ ಇಷ್ಟ ಅವಳಿಗೆ. ಸೊ ಅಲ್ಲಿನೂ ಕೇಕ್ ತಗೊಂಡು ಅದ್ರ ಮೇಲೆಲ್ಲಾನು ಹೆಸರೆಲ್ಲ ಬರ್ಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟಿದ್ದು ನಾವು ಮಿನಿಸೋಗೆ. ಆನ್ ದ ವೇ ಹೋಗ್ತಾ ಮಿನಿಸೋಗೆ ಹೋದ್ವಿ. ಬಿಕಾಸ್ ಅಲ್ಲಿ ಅವಳು ಡಾಲ್ಫಿನ್ ಕೇಳಿದ್ಲು ಅವಳ ತಂಗಿ ಹತ್ರ. ಸೊ ಆ ಡಾಲ್ಫಿನ್ನ ಹುಡ್ಕೊಂಡು ನಾವು ಅಲ್ಲಿಗೆ ಹೋದ್ವಿ. ಅಲ್ಲಂತೂ ಕೇಳಲೇಬೇಕಾಗಿಲ್ಲ, ಸಖತ್ ಬಿಸಿಲು. ಆ್ಯಕ್ಚುಲಿ ನಾವು ಕೊಯಂಬತ್ತೂರ್ಗೆ ಅಂದರೆ ಇವ್ರ ಹಾಸ್ಟೆಲ್ಗೆ ಹೋಗ್ತಾ ಕೊಯಂಬತ್ತೂರು ರೀಚ್ ಆದಮೇಲೆ ಇದು ಆನ್ ದ ವೇ ಸಿಗುತ್ತೆ. ಇದು ಪ್ರತಿ ಸತಿ ಹೇಳ್ತಾ ಇದ್ಲು ಹೋಗೋಣ 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 ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಅವ್ರ ಅಕ್ಕನ ದೆಸೆಯಿಂದ ಎಂಟ್ರಿ ಕೊಟ್ಟೇ ಬಿಟ್ಲು ಇದನ್ನ. ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ನೋಡೋರಲ್ಲ. ಆ್ಯಕ್ಚುಲಿ ಸುಮಾರು ಅಂಗಡಿಗಳಲ್ಲಿ ಹುಡ್ಕೋದ್ವಿ, ಮತ್ತು ಇಲ್ಲೂ ಅಷ್ಟೇ ತುಂಬಾನೇ ಹುಡ್ಕೋದ್ವಿ. ಅವಳು ಇಷ್ಟಪಟ್ಟಿದ್ದು ಡಾಲ್ಫಿನ್ ಇಲ್ಲಿ ಸಿಗಲಿಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಯಾಕೆಂತಂದರೆ ಅವಳು ಇಷ್ಟ ಆಗಿರೋದನ್ನ ಕೊಡ್ಸೋಣ ಅಂತ ಅಂದ್ಬಿಟ್ಟು. ಅಲ್ಲೆಲ್ಲೂ ಸಿಗಲಿಲ್ಲ. ಸರಿ ಅಲ್ಲಿಂದ ಹೊರಟ್ವಿ. ನಮಗೆ ಆ್ಯಕ್ಚುಲಿ ಅಲ್ಲಿ ಹೇಳ್ದಂಗೆನೇ ಕೊಯಂಬತ್ತೂರಿಂದ ನಮಗೆ 1.5 ಅವರ್ ಬೇಕು ಅಲ್ಲಿ ಅಂದರೆ ಅವ್ರ ಹಾಸ್ಟೆಲ್ ರೀಚ್ ಆಗೋದಕ್ಕೆ. ಸೊ ಮತ್ತೆ ಲೇಟ್ ಆಗುತ್ತೆ. ಮತ್ತು ನಾವು ಪ್ಲ್ಯಾನ್ ಮಾಡಿದ್ದು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅಲ್ಲಿಂದ ಹೊರಟ್ಬಿಟ್ವಿ ನಾವು. ಮತ್ತೆ ಎಲ್ಲೂ ಹುಡ್ಕಕ್ಕೆ ಹೋಗಲಿಲ್ಲ ಬಿಕಾಸ್ ಎಲ್ಲೂ ಸಿಗಲಿಲ್ಲ. ಅಲ್ಲಿಂದ ಹಾಸ್ಟೆಲ್ ಹೋಗ್ತಾ ಆನ್ ದ ವೇ ಇಲ್ಲಿ ಅಂಬ್ಲಿ ಸಿಗುತ್ತೆ. ನನಗಂತೂ ತುಂಬಾ ಇಷ್ಟ ಇದು. ಆ್ಯಕ್ಚುಲಿ ಈ ಬೇಸಿಗೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ಮತ್ತು ಇಲ್ಲಿ ಇದ್ರ ಜೊತೆಗೆ ಏನೋ ಜೋಳ ಎಲ್ಲನೂ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ಜೊತೆಗೆ ಸುಂಡೆಕಾಯಿ ಮತ್ತು ಏನೋ ಫ್ರೈ ಮಾಡಿರೋ ಮೆಣಸಿನ್ಕಾಯಿ ಎಲ್ಲನೂ ಇಟ್ಟಿರ್ತಾರೆ. ಅದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ಇಲ್ಲಿ ಹೋದಾಗ ಕಂಪಲ್ಸರಿ ನಾನು ಕುಡಿತೀನಿ. ಈವನ್ ನಾವು ದಿಂಬಮ್ ಘಾಟ್ ಹೋಗೋಕ್ಕೆ ಮುಂಚೆನೂ ಸಿಗುತ್ತೆ, ಅಲ್ಲೂ ಅಷ್ಟೇ ಸಕ್ಕತ್ತಾಗಿರುತ್ತೆ. ಮಜ್ಜಿಗೆ ಹಾಕ್ಕೊಡ್ತಾರೆ, ಸಕ್ಕತ್ತಾಗಿರುತ್ತೆ. ನಾನು ಎಲ್ಲೂ ಕುಡ್ದಿಲ್ಲ. ಈವನ್ ಬ್ಯಾಂಗ್ಳೂರಲ್ಲಿ ಸಿಗುತ್ತೆ ಅಂತ ನಾನು ಯಾವತ್ತೂ ಟೇಸ್ಟ್ ನೋಡಿಲ್ಲ. ಬಟ್ ಇಲ್ಲಂತೂ ಹೋದಾಗೆಲ್ಲನೂ ನಾನು ಮಿಸ್ ಮಾಡೋದಿಲ್ಲ. ಇದು ನನ್ನ ಹಸ್ಬೆಂಡ್ ಅಭ್ಯಾಸ ಮಾಡಿಸಿದ್ದು ನನಗೆ. ತುಂಬ ಅಂದರೆ ತುಂಬಾ ಇಷ್ಟ. ಅವತ್ತಿಂದನೂ ನಾನು ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು 2 ಗ್ಲಾಸ್ ಅಂದರೆ ಒಂದು 2 ಚೊಂಬಷ್ಟು ರಾಗಿ ಅಂಬಲಿ ಕುಡ್ಕೊಂಬರ್ತೀನಿ. ಹೊಟ್ಟೆ ಫಿಲ್ಲಾಗಿರುತ್ತೆ. ಮತ್ತು ತಂಪು ಕೂಡ ಅಲ್ವಾ, ದೇಹಕ್ಕೆ ಒಳ್ಳೆಯದು. ಯಾಕೆ ಒಳ್ಳೇದನ್ನ ಬಿಡಬೇಕು, ಸಿಕ್ಕುತ್ತೆ ಅಂತಂದಾಗ. ಎಂತೆಂಥ ಆರೋಗ್ಯ ಕೆಡೋದನ್ನೆಲ್ಲನೂ ಎಷ್ಟೆಷ್ಟೋ ಕಾಸ್ಟ್ಲಿ ಕೊಟ್ಟು ತಿಂತೀವಿ. ಅದೇ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆರೋಗ್ಯಕರವಾದ ಸಿಗುತ್ತೆ ಅಂತಂದಾಗ ನಾವು ತಿನ್ನೋದಿಲ್ಲ. ಅದೇ ನಾವು ಮಾಡ್ಕೊಳೋ ಅಂಥ ತಪ್ಪು. ಸೊ ಅಲ್ಲಿ ಎಲ್ಲ ಮುಗಿಸ್ಕೊಂಡು
ನಾವು ಅಲ್ಲಿಂದ ಹೊರಟ್ವಿ. ಅಂದರೆ ನಾವು ರೆಗ್ಯುಲರ್ ಆಗಿ ಹಾಲ್ಟ್ ಆಗ್ತೀವಿ ರೂಮು, ಅಲ್ಲಿ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲೆಲ್ಲ ಕಾರ್ ಡೆಕೋರೇಷನ್ಸ್ ಎಲ್ಲ ಮಾಡಿಕೊಂಡು ನಿಮ್ಗೆ ಆಮೇಲೆ ತೋರಿಸ್ತೀನಿ ನಿಮಗೆ ಡೆಕೋರೇಷನ್ ಹೇಗೆ ಮಾಡಿದೆ ಅಂತ ಅಂದ್ಬಿಟ್ಟು. ಸಿಂಪಲ್ ಆಗಿ ಮಾಡಿದೆ, ಬಟ್ ಐಡಿಯಾಸ್ ಇತ್ತು. ಬಟ್ ಓಕೆ, ಅಷ್ಟು ಆ ಟೈಮ್ ಮಟ್ಟಿಗೆ ನನಗೆ ಅಷ್ಟು ಆಯಿತು. ಬಿಕಾಸ್ ಆಮೇಲೆ ಲೇಟ್ ಆದರೆ ಅವಳನ್ನ ಹಾಸ್ಟೆಲಿಂದ ಬಿಡೋದಿಲ್ಲ. ನನಗಂತೂ ಇವಳು ಹಾಸ್ಟ್ಲಿಗೆ ಹೋಗ್ಬೇಕಾದ್ರೆ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ ಅಂತ ಅಂದ್ಬಿಟ್ಟು. ಇವ್ರಿಗೂ ಎಲ್ಲ ಡೌನ್ ಇರುತ್ತೆ. ಬರ್ತಡೇಗಲ್ಗೆ ಸರ್ಪ್ರೈಸ್ ವಿಸಿಟ್, ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬಾ, ಹಾಂ, ಇವಳೇ ಬರ್ತಡೇಗಳ ಥರ ಆಗೋಗ್ಬಿಟ್ಟವಳೆ. ಚೆನ್ನಾಗಿ ರೆಡಿ ಆತವಳೆ. ನಾನು ಹೇಳಿದ್ನಲ್ಲ, ಇವರು ಆನ್ ದ ವೇ ಹೋಗ್ತಾನೆ ಆ ಸುತ್ತಲ ಬೆಟ್ಟಗಳು ನಂಗೆ ಅದು ತುಂಬ ಇಷ್ಟ. ನನಗೆ ಇನ್ನೇನು ಹಾಸ್ಟೆಲ್ ಹತ್ರ ರೀಚ್ ಆದ್ವಿ. ಅವಳ ಸರ್ಪ್ರೈಸ್, ಅವಳ ರಿಯಾಕ್ಷನ್ ಹೇಗಿದೆ ಅಂತ ಅಂದ್ಬಿಟ್ಟು ನೀವೇ ನೋಡಿ ಬನ್ನಿ. ಅವಳನ್ನ ಹೊರಗಡೆ ಹೇಗೆ ಕರೆದ್ವಿ ಅಂತಂದರೆ, ಆ್ಯಕ್ಚುಲಿ ಅಲ್ಲಿ ಕೇರ್ ಟೇಕರ್ ಇದ್ದಾರೆ, ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಬ್ಲಾಕಿಗೆ ಫೋನ್ ಮಾಡಿಸಿ ಒಂದು ಪಾರ್ಸೆಲ್ ಬಂದಿದೆ. ಅಂದರೆ ಅಮೆಝಾನು, ಫ್ಲಿಪ್ಕಾರ್ಟ್ ಎಲ್ಲ ಬರ್ತಾ ಇರುತ್ತೆ. ಸೊ ಅದಕ್ಕೆ ಅಲ್ಲಿ ಪಾರ್ಸೆಲ್ ಬಂದಿದೆ, ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಫೋನ್ ಮಾಡಿಸಿ ಕರೆಸಿರೋದು ಅವಳನ್ನ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಕೊಡು. ಅಪ್ಪನ ಕರಿ. ಏನು ಮಾಡ್ತಾ ಇದ್ದೆ? ನಿಜ ನಿದ್ದೆ ಮಾಡ್ತಾ ಇದ್ದೀನಿ. ಬರ್ತಡೇಗಲ್ಲಿ ನೋಡು ಯಾರು ಅಂತ ಅಂದ್ಬಿಟ್ಟು. ಹ್ಯಾಪಿ ಬರ್ಡೇ. ನಟರಾಜ್ ಅಂಕಲ್ ಮುದ್ದೆ ಆಯಿತು ಸಾರಿ. ಅದಕ್ಕೆ ನಾವು ಅಟೆಂಡ್ ಆಗಕ್ಕೆ ಬಂದ್ವಿ. ನೀನು ಬರ್ತಡೇ ಪಾರ್ಟಿಗೆ ನೀನು ಅಲ್ಲಿ ಕೊಡ್ಸಲ್ವಲ್ಲ ನಮಗೆ, ಅದಕ್ಕೆ ನಾವೇ ಬಂದ್ವಿ. ನೋಡಿದ್ರಲ್ಲ ಅವಳ ರಿಯಾಕ್ಷನ್ನು. ಆ್ಯಕ್ಚುಲಿ ಒಂದು ಸ್ವಲ್ಪ ಹೊತ್ತೊಳಗೆ ಮಾತೇ ಬಂದಿಲ್ಲ, ಏನು ಹೇಳಬೇಕು ಅಂತ ಸಣ್ಣ ಶಾಕ್ ಆಗಿತ್ತು. ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಅವಳು ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು. ಅವಳಿಗೆ ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಸೊ ಅಲ್ಲಿಂದ ಅವಳ ಐಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಅವ್ರ ಅಣ್ಣ ಕರ್ಕೊಂಬರ್ತಾ ಇದ್ದಾನೆ. ಈಚೆ ಕರ್ಕೊಂಬರೋಷ್ಟೊತ್ತಿಗೆ ನಮಗೆ ಅರಸಾಹಸ ಆಗಿತ್ತು. ಬಿಕಾಸ್ ಯಾಕೆ ಅಂತಂದರೆ ಬಿಡೋದಿಲ್ಲ ಅಲ್ಲಿ ವಿತೌಟ್ ಪರ್ಮಿಷನ್ಸ್. ಅಂದರೆ ನಾವು ಪೇರೆಂಟ್ಸ್ ಹೋಗ್ತೀವಿ, ಗೇಟಿಗೆ ಆಚೆ ಬಿಡೋದಿಲ್ಲ, ಏನಿದ್ರು ಒಳಗಡೆನೆ ಮಾತಾಡಬೇಕು. ಸೊ ಈಗ ಅವಳ ರಿಯಾಕ್ಷನ್ ಬನ್ನಿ. ಡೆಕೋರೇಷನ್ ಆದಮೇಲೆ ಅವಳು ಓಪನ್ ಮಾಡಿದಾಗ ರಿಯಾಕ್ಷನ್ ನೋಡಿ ಬನ್ನಿ. ಹ್ಯಾಪಿ ಬರ್ಡೇ. ಈಗ ನನ್ನ ಬರ್ತಡೇ ಬರ್ತಾ ಇದೆ. ಅದಿಲ್ಲ ಕೊಡೋಣ ನಾನೇ. ಇದೆಲ್ಲ ತಲೆ ಇದು ಮುದ್ದೆ ಮಾಡಕ್ ಬಿಟ್ಟು ಇದೆಲ್ಲ ಮಾಡ್ತಾ ಇದ್ರಾ? ಹ್ಯಾಪಿ ಬರ್ಡೇ. ಕೊಡು ಫಸ್ಟು. ಶಾರ್ಟ್ಸ್ ಬೇಕು.
ನೋಡಿದ್ರಲ್ಲ ಅವಳು ಖುಷಿ ನೋಡಿ ಆ್ಯಕ್ಚುಲಿ ನಮಗೆ ಮಾತೇ ಬಂದಿಲ್ಲ, ಅಷ್ಟು ಖುಷಿ ಆಗೋಯ್ತು. ಮಕ್ಕಳು ಸಂತೋಷದ ಮುಂದೆ ಇನ್ನೇನು ಹೇಳಿ, ಇಷ್ಟು ಸಾರ್ಥಕ ಆಯಿತು, ಸರ್ಪ್ರೈಸ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಸೊ ಅಲ್ಲಿ ಈಚೆ ಸುಮಾರು ಹೊತ್ತು ಬಿಡ್ತಾ ಇರಲಿಲ್ಲ ನಮಗೆ. ಆ್ಯಕ್ಚುಲಿ ಒಳಗಡೆ ಕರಿತಾ ಅಂದರೆ ಸೆಕ್ಯೂರಿಟಿ ಬಂದು ಒಳಗಡೆನೆ ಬಂದು ಕುತ್ಕೊಂಡು ಮಾತಾಡಿ ಅಂತ ಇದ್ರು. ಸೊ ಇಲ್ಲಿ ಕೇಕ್ಸ್ ಎಲ್ಲ ಕಟ್ ಮಾಡಿ ಇಲ್ಲೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮತ್ತೆ ಎಲ್ಲರೂ ಗಿಫ್ಟ್ ಕೊಟ್ಟ ಮೇಲೆ ಒಳಗಡೆ ಪೇರೆಂಟ್ಸ್ ಲಾಂಗೇಜಲ್ಲೇ ಹೋಗಿ ಕುತ್ಕೊಂಡು ಸುಮಾರು ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಅವಳ ಹತ್ರ. ಬಿಕಾಸ್ 6:30ಗೆ ಅವಳ ಪಾಪ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿ ಕೊಡ್ತಾ ಇದ್ರು. ಮತ್ತೆ ಅಲ್ಲಿಂದ ಮಿಸ್ ಆಗತ್ತೆ ಅಂತ ಅನ್ಕೊಂಡು ಹಂಗೂ ಪಾಪ 7 o'clock ವರೆಗೂ ಎಕ್ಸ್ಟೆಂಡ್ ಮಾಡಿದ್ಲು. ಮತ್ತೆ ಲೇಟ್ ಆಗತ್ತೆ, ಮತ್ತೆ ನಾವು ಅಲ್ಲಿಂದ ಹೊರಟು ಬರೋದಕ್ಕೂ ಲೇಟ್ ಆಗತ್ತೆ ಅಂತ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ನಾವೂನು. ನನ್ನ ಬರ್ತಡೇಗಾಗಿದ್ದು ನೀವೇ ಚೆನ್ನಾಗಿ ರೆಡಿ ಆಗಿದ್ದೀರಲ್ಲ. ಅದೇ ಫಸ್ಟ್ ನೋಡಿದ್ದು. ನಾನು ಇದನ್ನ ನಿಮ್ಮಮ್ಮ ಅನ್ಕೊಂಡಿದ್ದೆ. ಈ ಡೆಕೋರೇಷನ್ಸ್ ಎಲ್ಲ ನೋಡಿ ಅವಳಿಗೆ ಸಖತ್ ಖುಷಿ ಆಗೋಯ್ತು. ಮತ್ತೆ ನಾನು ಹೇಳ್ದಂಗೆ ಅವ್ರು ತುಂಬಾ ಹೊತ್ತು ಆಚೆ ಬಿಡ್ತಾ ಇರ್ಲಿಲ್ಲ. ಸೊ ಇಲ್ಲಿಂದ ಗಿಫ್ಟ್ಸ್ ಎಲ್ಲ ಕೊಟ್ಟು ಮತ್ತೆ ಅವಳು ಗಿಫ್ಟ್ಸ್ ಎಲ್ಲ ಓಪನ್ ಮಾಡ್ಬೇಕಿತ್ತಲ್ಲ, ಸರಿ ಓಪನ್ ಮಾಡ್ತೀನಿ ಅಂತ ಅಂದ್ಲು. ಸರಿ ಮತ್ತೆ ನಾವು ಪೇರೆಂಟ್ಸ್ ಲಾಂಗೇಜ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಕಾರ್ಡೆಲ್ಲ ನಾನೇ ಅದು ಅಮ್ಮಮ್ಮದು. ಅಯ್ಯೋ, ನನ್ನ ಜೀವನದಲ್ಲಿ ನಾನು ಇಲ್ಲಿ ಏನು ತಿಂದೇ ಇರಲಿಲ್ಲ. ಸಾಕು, ಇಲ್ಲಿ ಕರ್ಗೋಗುತ್ತೆ, ಫ್ರಿಡ್ಜ್ ಇಲ್ಲ ಏನಿಲ್ಲ. ಥ್ಯಾಂಕ್ ಯು. ಈ ಕಾರ್ಡೆಲ್ಲ ಎಲ್ಲಿಂದ ಇಸ್ಕೊಂಡ್ರಿ? ಇದು ನಾನು ಮಾಡ್ತೀನಿ. ಚೂರು ಫ್ಯಾನ್ ಹಾಕ್ರಿ, ಇಲ್ಲಿ ಲಾಕ್ ಹಾಕಿದ್ದೀರಾ? ನನ್ನ ಫೇವ್ರೆಟ್ ಪರ್ಫ್ಯೂಮ್. ನನಗೆ ಪರ್ಫ್ಯೂಮ್ ಬೇಕಿತ್ತು. ನಾನು ಹಾಕೊಂಡು ಹೋಗ್ತೀನಿ, ನಾನು ಹಾಕೊಂಡು ಚೆನ್ನಾಗಿದೆ ಎಲ್ಲ. ನಾಳೆ ಹಾಕೊಂಡು ಹೋಗ್ತೀನಿ, ಪರವಾಗಿಲ್ಲ. ನೋಡು ಅಷ್ಟೇನಾ ಅಂತೆ. ಬೇಡ, ಅದು 2 ವರ್ಷದ ಗಿಫ್ಟ್ ರ್ಯಾಪ್ ಬರೋದು. ಓ, ತುಂಬ ಖುಷಿ ಆಯ್ತಾ ನಮ್ಮ ಜೀವನದಲ್ಲಿ. ಅನ್ಕೊಂಡಿದ್ದ ನಾವು ಬರ್ತೀವಿ ಅಂತ, ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ. ಇಲ್ಲ, ನಾನು ಯಾರು ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂದರೆ 5 ಗಂಟೆ ಆಗೋಯ್ತಲ್ಲ, ಅದಕ್ಕೆ ಅವಳು. ನಾನು ಈ ಬರ್ತಡೇಯಲ್ಲಿ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಆದರೆ ಈ ಬರ್ತಡೇನೇ ಚೆನ್ನಾಗೋಗಿರೋದು ನನಗೆ. ಮ್ಯಾಜಿಕ್ ಬಂತು. ಅದು ಹಾಟ್ ವಾಟರ್ ಹಾಕ್ಕೊಂಡು ಆಮೇಲೆ ನೀನೇ ಫೋನ್ ಮಾಡಿ ಹೇಳು ಏನು ನಿಂಗೆ ಇಷ್ಟ ಆಯ್ತೋ ಇಲ್ಲೋ ಅಂತ. ಅದು ಅಮ್ಮಮ್ಮದು. ನನಗೆ ಗೊತ್ತಾ, ಎಷ್ಟೊಂದು ಜನ ನಾನು ಅನ್ಕೊಂಡಿರಲಿಲ್ಲ. ನನ್ನ ರೂಮ್ಗೆಲ್ಲ ಬಂದು ಮಿಸ್ ಮಾಡ್ರು 12 ಗಂಟೆಗೆ. ನಾನು ಅನ್ಕೊಂಡಿರಲಿಲ್ಲ, ನಾನು ಮಾತಾಡ್ಸೋ ಅವ್ರ ಜೊತೆ ಎಷ್ಟೊಂದು ಸತಿ ಅವರೆಲ್ಲ ಬಂದು ಮಿಸ್ ಮಾಡಿದ್ರು. ಅಯ್ಯೋ, ಎಷ್ಟೊಂದು ಪ್ರೀತಿ ಸಂಪಾದಿಸಿದ್ದೀನಿ ನಾನು ಜನರಿಗೂ ಬಂದ್ಬಿಟ್ಟು. ಶಾಲೆ ಫೇಮಸ್ ಆಗ್ಬಿಟ್ಟಿದ್ದೀನಿ. ಸೆಲೆಬ್ರಿಟಿಗಿಂತ ಕಡಿಮೆ ಇಲ್ಲ. ಮುಚ್ಕೊಂಡು ಓಪನ್ ಮಾಡೆ. ಇದು ಅಮ್ಮಮ್ಮ ಗಿಫ್ಟು. ಅದ್ರ ಜೊತೆ ಇಲ್ಲ ಹೇಳ್ದೆ ತಾನೆ, ಅದಕ್ಕೆ ಚೆನ್ನಾಗಿ ರೆಡಿ ಆಗಿದೆ. ನನ್ನ ಹತ್ರ ಬ್ಲ್ಯಾಕ್ ಇರಲಿಲ್ಲ ಅಮ್ಮ. ಗೊತ್ತಮ್ಮ, ನನಗೆ ಗೊತ್ತು. ಅವರೆಲ್ಲ ಇಲ್ಲಿ ನಾವು ಡೈಲಿ ಕಾಲೇಜ್ವರೆಗೆ ಬೇಕಲ್ಲ. ಶಾನೆ ಅಂದರೆ ಶಾನೆ ಇಷ್ಟ ಆಗಿದೆ. ನನಗೆ ಕೊಟ್ಟೆ ಅಂದ್ರೆಲ್ಲ ತುಂಬ ಇಷ್ಟ. ಓಪನ್ ಸೂರ್ಯಣ್ಣದು. ಸುಮ್ಮನೆ ಒಂದು 10 ಸತಿ ಹಿಂಗೆ ಹೋಗಿ ಬರ್ತಾ ಇರಬೇಕು. ಕ್ಯಾಟ್ ವಾಕು.
ಎಲ್ಲೋದ್ರಪ್ಪ? ಇಲ್ಲ ಆಚೆ phone ನಾನೇ ಖುಷಿಯಾಗಿದೆ. ನಾನು ನಿದ್ದೆ ಮಾಡ್ತಾ ಇದ್ದೀನೇನೋ ಅನಿಸ್ತಾ ಇದೆ. ನಾನು ಬೆಳಗ್ಗೆಯಿಂದ ಅಂದ್ಕೊಂಡಿರಲಿಲ್ಲ ನಮ್ಮ ಮುದ್ದೆ ಮಾಡ್ತಾ ಓಪನ್ ಇಟ್. ಯಾಕೆ ಯುಕ್ತ? ನೋ ಕ್ರೈಯಿಂಗ್. ಅಳಬಾರ್ದು. ಬರ್ಡೇ ದಿವಸ ಯಾರಾದ್ರು ಅಳ್ತಾರಾ? ಗಿಫ್ಟ್ ನೋಡಿ ಖುಷಿ ಪಡಬೇಕು. ನಾನು ಸುಮ್ಮನೆ ಕಲಿತೆ. ಹೌ ಇಸ್ ಇಟ್? ರೆಡಿ ಆದೆ ನಾನು. ನೀರು ಮಕ್ಕ ತೊಳೆದಿದ್ದೆ. ನೋಡು, ಚೈನ್ ಲೂಸ್ ಇದ್ರೆ ಅಲ್ಲ, ಲೂಸ್ ಇರುತ್ತೆ. ಚೈನ್ ಲೂಸ್ ಇದ್ರೆ ಅಲ್ಲಿ ಬಂದಮೇಲೆ ಏಯ್ ಇಲ್ಲಿ ಬೈತಾರ ಆಮೇಲೆ. ವೇರ್ ಇಟ್. ಇಷ್ಟು ಚೆನ್ನಾಗಿರೋ ವಾಯ್ಸ್ನ ಹಿಂಗೆ ತೆಗೆಯೋದು. ಲೂಸ್ ಇದೆ ಅಲ್ಲಿ. 29th ಬರ್ತೀಯಲ್ಲ ಈಸ್ಟರ್ಗೆ, ಅವಾಗ ಸರಿ ಟೈಟ್ ಮಾಡಿಸ್ಕೊ. ನಾಳೆ ಇದೆಲ್ಲ ಹಾಕೊಂಡು ಹೋಗ್ತೀನಿ. ಲೂಸ್ ಇದೆ, ಹಾಕೊಂಡು ಹೋಗೋಕ್ಕಾಗಲ್ಲ. ಲೂಸ್ ಇದೆ. ಹ್ಞೂ ಆಗಲ್ಲ. ಬಿದ್ದೋದ್ರೆ ಏನು ಮಾಡ್ತೀಯಮ್ಮ? ಸುಮ್ಮನೆ. ಹಾಂ, ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಡು. ಬೇಡ. ಹುಷಾರಮ್ಮ ಅಷ್ಟೇ, ಹಾಕೊಂಡು ಹುಷಾರು ನೋಡು. ಅವಳಿಗೆ ನಾವು ಹೋಗೋದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇನ್ನು ಇಷ್ಟು ಗಿಫ್ಟ್ಸ್ ನೋಡಿ ಅವಳಿಗೆ ಏನೋ ಸ್ಪೀಚ್ಲೆಸ್ ಆಗೋಗ್ಬಿಟ್ಟಿದ್ದಾಳೆ. ಅದು ವಾಚ್, ಅವಳ ಫೇವ್ರೆಟ್ ವಾಚು. ಅದು ನೋಡಂತೂ ತುಂಬ ಶಾಕ್ ಆಗೋಗ್ಬಿಟ್ಟಿದ್ದಾಳೆ ಅವಳು. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸು ನಿಮಗೆ ಬರುತ್ತೆ. ಇದು ಅವ್ರ ತಂಗಿ ಕೊಟ್ಟಿರೋ ಮಗ್ಗು. ನಾನು ಹೇಳಿದೆ ಲಾಸ್ಟಲ್ಲಿ ಅವಳಿಗೆ ಹಾಸ್ಟೆಲ್ಗೆ ಹೋದ್ಮೇಲೆ ವಿಡಿಯೋ ಮಾಡಿ ಕಳಿಸು ಅಂತ. ಇಷ್ಟ ಆಯ್ತಾ, ಇಷ್ಟ ಆಗಿಲ್ವಾ ಅಂತ ಅಂದ್ಬಿಟ್ಟು, ಇಷ್ಟ ಆಗದೇ ಇರೋದಕ್ಕೆ ಚಾನ್ಸೇ ಇಲ್ಲ. ಅವಳಿಗೆ ಇಷ್ಟ ಆಗುತ್ತೆ ಅಂತಾನೆ ಇದಕ್ಕೆ ಕೊಟ್ಟಿದ್ದು. ಅವಳ ರಿಯಾಕ್ಷನ್ ನೋಡೋಕ್ಕೋಸ್ಕರನೇ ಈ ವಿಡಿಯೋ ಮಾಡಿ ಕಳಿಸು ಅಂತ ನಾನು ಅವಳಿಗೆ ಹೇಳಿದ್ದು. ಅವಳಿಗೆ ಸ್ಪೈಡರ್ ಮ್ಯಾನ್ ಅಂತಂದ್ರೆ ತುಂಬಾನೇ ಇಷ್ಟ. ಅವಳಿಗೆ ಈಗ್ಲೂ ಎಷ್ಟೇ ಇಷ್ಟ ಸ್ಪೈಡರ್ ಮ್ಯಾನ್ ಕೀ ಚೈನ್ಸು ಈ ತರ. ಅದಕ್ಕೆ ಹಾಗೆ ಅವಳ ತಂಗಿ ಮಗ್ ಅಂದ್ರೆ ಮ್ಯಾಜಿಕ್ ಮಗ್ ಅಲ್ಲಿ ಸ್ಪೈಡರ್ ಮ್ಯಾನ್ ಫೋಟೋ ಕಾಪಿ ಹಾಕಿ ಪ್ರಿಂಟ್ ಹಾಕ್ಸಿ ಕೊಟ್ಟಿದ್ದು. Drinking hot water daily just because of a Spider-Man.